ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ತುಂಬ ತಿಂಗಳಿಂದ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ. ಮತ್ತು ತುಂಬ ಜನ ನನಗೆ ಫೋನ್ಗಳನ್ನ ಮಾಡಿದ್ದಾರೆ, ಅವ್ರದ್ದು ಫೋನ್ನು ಕೂಡ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ. ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ, ಅವ್ರ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈನೂ ಕೂಡ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ, ಯಾಕಂದರೆ ತುಂಬ ಪ್ರಾಬ್ಲಮಲ್ಲಿದ್ದೆ. ಅದಕ್ಕೋಸ್ಕರ ಯಾರ್ದು ಫೋನ್ಗಳನ್ನ ರಿಸೀವ್ ಮಾಡೋಕ್ಕಾಗಲಿಲ್ಲ, ಕಮೆಂಟ್ಸ್ಗಳಿಗೆ ರಿಪ್ಲೈನೂ ಕೂಡ ಮಾಡೋಕ್ಕಾಗಲಿಲ್ಲ. ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ನಾನು ಒಂದು ನಾಟಿ ಹಸು ಐತೆ, ನಮ್ಮೂರಲ್ಲೇ ಇರೋದು, ನನ್ನ ಕಣ್ಮುಂದೆ ನೋಡಿರೋ ಹಸು, ಮನೆಯಲ್ಲೇ ಬೆಳೆದಿರೋ ಹಸು. ತುಂಬಾ ಚೆನ್ನಾಗೈತೆ. ಸಾಧು ಗುಣ ಅಂತೂ ನೀವು ಕೇಳಲೇಬೇಡಿ, ಒಳ್ಳೆ ಸಾಧು ಗುಣ ಐತೆ, ತುಂಬ ಚೆನ್ನಾಗೈತೆ ನಾಟಿ ಹಸು. ಒಳ್ಳೆ ಫ್ಯಾಟ್ನೂ ಕೂಡ ಬರ್ತೈತೆ. ನೋಡಿ ಫ್ರೆಂಡ್ಸ್, ಆ ಹಸುನ ಕುಯ್ಯೋರು 26,000 ರೂಪಾಯಿಗೆ ಕುಯ್ಯೋರು ಕೇಳಿದ್ದಾರೆ. ಬಟ್ ನಾನು ಕುಯ್ಯೋಕ್ಕೆ ಕೊಡಬೇಡಿ, 1,000 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಸಾಕೋರು ಯಾರಾದ್ರೂ ಇದ್ದರೆ ಅವ್ರಿಗೆ ಮಾರಾಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕುಯ್ಯೋರಿಗೆ ಮಾರಾಟ ಮಾಡೋಕ್ಕೆ ಬಿಡಲಿಲ್ಲ. ಅದು ಹಿಂದೂಗಳ ಹತ್ರನೇ ಆ ಹಸು ಇರೋದು, ಅವರು ಮಾರಾಟ ಕುಯ್ಯೋರಿಗೆ ಮಾಡಿಬಿಡ್ತಿದ್ರು. ನಾನು ಒಂದು ವಿಡಿಯೋನ ಮಾಡ್ತೀನಿ, ಯಾರಾದರೂ ಆಸಕ್ತಿ ಇದ್ದರೂ ಆ ಹಸುನ ತಗೊಂಡು ಸಾಕೊಳ್ಳಿ ಅಂದ್ಬಿಟ್ಟು ನಾನು ಮಾರಾಟ ಮಾಡೋದನ್ನು ಸ್ಟಾಪ್ ಮಾಡಿದ್ದೀನಿ. ಒಳ್ಳೆ ಹಸು. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 5-5 ಲೀಟ್ರ್ ಹಾಲು ಕೊಟ್ಟೈತೆ ನಾಟಿ ಹಸು. ಈಗ ಬೇಸಿಗೆ ಕಾಲ ಇತ್ತು, ಕರು ಹಾಕಿ 2.5 ತಿಂಗಳು ಆಗೈತೆ. ಬೇಸಿಗೆ ಕಾಲ ಬೇರೆ, ಮೇವಿನ ಸಮಸ್ಯೆ ಐತೆ, ಒಳ್ಳೆ ಬಿಸಿಲು, ನಮ್ಮ ಕಡೆ ಇನ್ನೂ ಕೂಡ ಮಳೆ ಬಿದ್ದಿಲ್ಲ. ಅದರಿಂದ ಹಾಲು ಒಂದು ಸ್ವಲ್ಪ ಡೌನ್ ಆಗೈತೆ. ಒಂದು ಅರ್ಧ kg 1 kg ಅಷ್ಟು ಜೋಳದ ನುಚ್ಚನ್ನ ಕೊಡ್ತಾ ಇದ್ದಾರೆ. ಒಂದು ಟೈಮ್ಗೆ 3 ಲೀಟ್ರು 3.5 ಲೀಟ್ರು ಹಾಲು ಕೊಡ್ತೈತೆ. ಮತ್ತು ಒಳ್ಳೆ ಆಹಾರ ಕೊಟ್ಟರೆ ಇನ್ನೂ ಹಾಲು ಜಾಸ್ತಿನೂ ಕೊಡುತ್ತೆ, ಹೊಟ್ಟೆ ತುಂಬ ಆಹಾರ ಕೊಟ್ಟರೆ. ಬಟ್ ಹೊಟ್ಟೆ ತುಂಬ ಆಹಾರ ಕೊಡೋಕ್ಕೆ ಅವ್ರ ಕೈಯಿಂದ ಆಗ್ತಾಯಿಲ್ಲ, ಹುಲ್ಲಿನ ಸಮಸ್ಯೆ ಇರೋದ್ರಿಂದ ಒಂದು ಸ್ವಲ್ಪ ಹಾಲು ಕಮ್ಮಿ ಬರ್ತೈತೆ. ಒಂದು ಟೈಮ್ಗೆ 3-3.5 ಲೀಟ್ರ್ ಹಾಲು ಬರ್ತೈತೆ. ಬೇಕಾದರೆ 4 ಸತಿ ಹಾಲನ್ನ ಕರೆದಿ ನೋಡಿ ತಗೊಳ್ಳಿ. 1 kg ಅಷ್ಟು ಜೋಳದನ್ನ ನುಚ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ನಾಟಿ ಹಸು. ಫ್ಯಾಟ್ ಬಂದು ಅದ್ರದ್ದು 7, 6.5, 6 ಮೇಲೇ ಫ್ಯಾಟು ತುಂಬ ಚೆನ್ನಾಗಿ ಬರ್ತೈತೆ. SNFನು ಕೂಡ ಒಳ್ಳೆ SNFನು ಕೂಡ ಬರ್ತೈತೆ. ನಾನೇ ಫ್ಯಾಟು SNF ಎಲ್ಲನೂ ಕೂಡ ಚೆಕ್ ಮಾಡಿದ್ದೀನಿ, ನಾನೇ ಹಾಲನ್ನು ಕೂಡ ಕರೆದಿ ಚೆಕ್ ಮಾಡಿದ್ದೀನಿ. 3 ಲೀಟ್ರು 3.5 ಲೀಟ್ರು ಒಂದು ಟೈಮ್ಗೆ ಹಾಲು ಬರ್ತೈತೆ. ಎಲ್ಲಿ ಕಟ್ರೂ ಕೂಡ ಮೇಯ್ಕೊಳ್ಳುತ್ತೆ. ಬನ್ನಿ ನಿಮಗೆ ಆ ಹಸುನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಇವತ್ತು ನಾಟಿ ಹಸು ಮಾರಾಟಕ್ಕೋಸ್ಕರ ಇರೋದು. ಈ ಹಸು ಮಾರಾಟ ಆಗಿಬಿಟ್ಟಿತ್ತು, ಕುಯ್ಯೋರಿಗೆ 26,000 ರೂಪಾಯಿಗೆ ಮಾರಾಟ ಆಗಿಬಿಟ್ಟಿತ್ತು. ನಾನು ಬಟ್ಟು ಈ ವ್ಯಾಪಾರನ ಕಿಳಿಸಿರೋದು, ಯಾಕಂದರೆ ನಾನು ಒಂದು ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಫಾಲೋವರ್ಸ್ ಯಾರಾದರೂ ಆಸಕ್ತಿ ಇದ್ದವರು ಈ ಹಸುನ ತಗೊಂಡು ಸಾಕೋತಾರೆ ಅಂತ ಹೇಳಿ ಈ ವ್ಯಾಪಾರ ನಾನು ಕಿಳಿಸಿರೋದು. ನೋಡಿ, ಒಳ್ಳೆ ಹಸು. ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಹಸುನ ಆಲ್ಮೋಸ್ಟ್ ತುಂಬ ಜನಕ್ಕೆ ಶೇರ್ ಮಾಡಿ ಯಾರಾದರೂ ಆಸಕ್ತಿ ಇದ್ದವರು. ಕೇವಲ 26,000 ರೂಪಾಯಿ ಕುಯ್ಯೋರು ತಗೊಂಡಿರೋದು. ಅದಕ್ಕಿಂತ 1,500 ರೂಪಾಯಿ 2,000 ರೂಪಾಯಿ ಕಮ್ಮಿಗೆ ಬೇಕಾದರೆ ನಾನು ಮಾಡಿಸಿ ಕೊಡಿಸ್ತೀನಿ. ಈ ಹಸುನ ನೋಡಿ 24,000 25,000 ರೂಪಾಯಿಗೆಲ್ಲ ನಾನು ಕೊಡಿಸ್ತೀನಿ. ಬೇಕಾದರೆ ನೋಡಿ, ಯಾರಾದರೂ ಆಸಕ್ತಿ ಇದ್ದವರು ಈ ಹಸುನ ತೊಗೊಂಡು ಸಾಕೊಳ್ಳಿ. ಮೇಯೋದ್ರಲ್ಲಂತೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮೇಯ್ತೈತೆ. ನಾನೇ ಸೀಮೆ ಹುಲ್ಲನ್ನ ಕಟ್ ಮಾಡಿ ಹಾಕಿದ್ದೀನಿ, ನೋಡಿ ಯಾವ ಥರ ಮೇಯ್ತೈತೆ ಅಂತ. ಮತ್ತು ಸಾಧು ಗುಣ ಅಂತೂ ನೀವು ಕೇಳಲೇಬೇಡಿ, ಒಳ್ಳೆ ಸಾಧು ಗುಣ ಐತೆ, ತುಂಬ ಚೆನ್ನಾಗೈತೆ ಸಾಧು ಗುಣ. ನೋಡಿ, ಕೆಚ್ಚಲಿನ ಹಾಲಿನ ನರ ತೊಟ್ಟು ಎಲ್ಲನೂ ಕೂಡ ನೀವು ಚೆಕ್ ಮಾಡ್ಕೋಬೋದು, ತುಂಬ ಚೆನ್ನಾಗೈತೆ. ಒಂದು ಟೈಮ್ಗೆ 3.5-3 ಲೀಟ್ರಷ್ಟು ಹಾಲು ಪಕ್ಕ ಬರ್ತೈತೆ. 4 ಸತಿ ಕರೆದಿ ನೋಡಿ ತಗೊಂಡೋಗಿ. ಮತ್ತು ಒದೆಯೋದು ತೀವೋದು ಯಾವುದೇ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗೈತೆ. ಹೆಲ್ತ್ನೂ ಕೂಡ ತುಂಬ ಚೆನ್ನಾಗೈತೆ. ಕರು ಹಾಕಿ 2.5 ತಿಂಗಳಿಂದ 3 ತಿಂಗಳು ಆಗೈತೆ ಅಷ್ಟೇ. ಕರು ಹಾಕಿದ್ದ ನಂತರ ಒಂದೊಂದು ಟೈಮ್ಗೆ 5 ಲೀಟ್ರ್ ಹಾಲು ಕೊಟ್ಟೈತೆ. ಈಗ ಬೇಸಿಗೆ ಕಾಲ ಬಂತು, ಮಳೆ ಇಲ್ಲ, ತುಂಬ ಬಿಸಿಲು, ಅದರಿಂದ 2 ಲೀಟ್ರ್ ಹಾಲು ಡೌನ್ ಆಗೈತೆ. 1 kg ಜೋಳದ ನುಚ್ಚು ಕೊಟ್ಟರೆ ಆರಾಮಾಗಿ 3.5 ಆ ಥರ ಹಾಲು ಕೊಡ್ತೈತೆ. ಹೊಟ್ಟೆ ತುಂಬ ಮೇವು ಕೊಟ್ಟರೆ ತುಂಬ ಚೆನ್ನಾಗಿ ಹಾಲು ಕೊಡ್ತೈತೆ. ಫ್ಯಾಟ್ ಬಂದು 6 ಮೇಲೆ ಫ್ಯಾಟ್ ಬರ್ತೈತೆ. SNFನು ಕೂಡ ತುಂಬ ಚೆನ್ನಾಗಿ ಬರ್ತೈತೆ. ಫ್ಯಾಟು SNF ಎಲ್ಲನೂ ಕೂಡ ನಾನು ಚೆಕ್ ಮಾಡಿದ್ದೀನಿ. ನೋಡಿ, ಆಸಕ್ತಿ ಇದ್ದವರು 23,000 24,000 ರೂಪಾಯಿಗೆಲ್ಲ ವ್ಯಾಪಾರ ಆಗಿಬಿಡುತ್ತೆ. ಕುಯ್ಯೋರ್ಕಿಂತ 2,000 ರೂಪಾಯಿ ಕಮ್ಮಿ ಕೊಡಿ, ತಗೊಂಡೋಗಿ ಯಾರಾದರೂ ಆಸಕ್ತಿ ಇದ್ದವರು. ನೋಡಿ, ಒಳ್ಳೆ ಹಸು, ಹೊಟ್ಟೆ ಉರಿಯುತ್ತೆ. ಕುಯ್ಯೋರ್ಗೇ ಕೊಟ್ಟರೆ ಹೊಟ್ಟೆ ಉರಿಯುತ್ತೆ. ಅದ್ರ ಮುಖ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಹೆಂಗಪ್ಪ ಈ ಹಸುನ ಕುಯ್ಯೋರು ಕೊಡಬೇಕು ಅಂತ ಮನೆಯಲ್ಲಿದ್ದು ಇಷ್ಟೊಂದು ದಿನ ಮನೆಯಲ್ಲೇ ಹುಟ್ಟಿರೋ ಹಸು, ನಮ್ಮೂರವ್ರದ್ದೇ ಹಸು, ಹಿಂದೂಗಳ ಹತ್ರನೇ ಇದ್ದಿದ್ದ ಹಸು. ಅವರು ದುಡ್ಡಿನ ತುಂಬ ಅವಶ್ಯಕತೆ ಇತ್ತೆ ಅಂದ್ಬಿಟ್ಟು ಅವರು ಕುಯ್ಯೋರಿಗೆ ಕೊಡ್ತಾರದು. ಯಾರೂ ತಗೊಳ್ತಾ ಇಲ್ಲ ಅಂದ್ಬಿಟ್ಟು ಕುಯ್ಯೋರಿಗೆ ಕೊಟ್ಬಿಡ್ತೀನಿ ಅಂತ ನಿರ್ಧಾರನ ಮಾಡಿರೋದು. ಅವ್ರದ್ದು ಯಾವುದೇ ತಪ್ಪು ನಿರ್ಧಾರ ಇಲ್ಲ, ಯಾರೂ ತಗೋತಾ ಇಲ್ಲ ಅಂದ್ಬಿಟ್ಟಿನಿ ಅವರು ಕುಯ್ಯೋರಿಗೆ ಕೊಡ್ತಾರದು. ನೋಡಿ, ಯಾರಾದರೂ ಆಸಕ್ತಿ ಇದ್ದವರು 24,000 25,000 ರೂಪಾಯಿಗೆ ವ್ಯಾಪಾರ ಆಗುತ್ತೆ. ಬೇಕಾದರೆ ಕಣ್ಣು ಮುಂದೆ ಹಾಲೆಲ್ಲ ಕರೆದಿ ನೋಡಿ ತಗೊಂಡು ಹೋಗ್ಬೋದು ನೀವು.
ಎಲ್ಲ ಸೌಲಭ್ಯ ಐತೆ, ಸಾಧು ಗುಣ ಎಲ್ಲ ತುಂಬ ಚೆನ್ನಾಗೈತೆ. ನೀವು ತಗೊಂಡಿಲ್ಲ ಅಂದ್ರೂ ಆದಷ್ಟು ಈ ವಿಡಿಯೋನ ತುಂಬ 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 ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.